ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಸ್ಪೆಷಲ್ ಏನಂದರೆ ಪಂಪ್ಕಿನ್ ಪರಾಟ ಮಾಡೋದು ಹೇಗೆ ಅಂತ ಮನೆಯಲ್ಲೇ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ಗೆ ಇರ್ತೀರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಈ ಥರ ಹಣ್ಣಾಗಿರುವಂಥ ಪಂಪ್ಕಿನ್ ಅಂದರೆ ಕುಂಬಳಕಾಯನ್ನು ತಗೋಣ. ಅದನ್ನು ಸಿಪ್ಪೆ ತೆಗೆದು ಈ ಥರ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಹೆಲ್ತಿ ಕೂಡ. ಪಂಪ್ಕಿನ್ ಏನಕ್ಕೆ ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಹೈ ಫೈಬರ್ ಇರುತ್ತೆ. ನಂತರ ಇದನ್ನು ಒಂದು ಕುಕ್ಕರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಇದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಕುಂಬಳಕಾಯಿ ತುಂಬಾ ಬೇಗ ಬೇಯುತ್ತೆ. ಇಲ್ಲಾಂದರೆ ನೀವು ಹಾಗೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು. ಕುಕ್ಕರ್ ಆದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ. ನೋಡಿ, ಈ ಥರ ಬೆಂದಿದೆ. ಬೆಂದಿದ ನಂತರ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಇದನ್ನು ನೆಕ್ಸ್ಟ್ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಡಯಾಬಿಟಿಕ್ ಪೇಷಂಟ್ಗೆ ತುಂಬಾ ಒಳ್ಳೆಯದು, ಫೈಬರ್ ಇರುತ್ತೆ. ಆಮೇಲೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇನ್ನು ಅರ್ಧ ಕೆಜಿ ಗೋಧಿ ಹಿಟ್ಟು ಅಳತೆಗೆ ಇದು ಮಾಡ್ತಾಯಿದ್ದೀನಿ. ನಂತರ ಉಪ್ಪು ಹಾಕಿ, ಗೋಧಿ ಹಿಟ್ಟು ಹಾಕಿ, ಉಪ್ಪಾಗಿ ರುಚಿಗೆ ತಕ್ಕಷ್ಟು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡ್ರು ಅಂತ ಕುಂಬಳಕಾಯನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೀರು ಬೇಕಿದ್ದರೆ ಹಾಕಬೇಕಷ್ಟೇ, ನೀರು ಬೇಡ ಅಂದರೆ ಹಾಗೇ ಕಲಿಸ್ಕೋಬೋದು. ನಂತರ ಈಗ ನೋಡಿ, ಅದಕ್ಕೆಲ್ಲನೂ ಕಲಸಿ, ಚಪಾತಿ ಹಿಟ್ಟು ಅದಕ್ಕೆ ಕಲಸಿ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಒಂದು 15ರಿಂದ 20 ನಿಮಿಷ ಹಾಗೆ ಇಡೋಣ. ಲಿಡನ್ನು ಕ್ಲೋಸ್ ಮಾಡಿ ಹಾಗೆ ಒಂದು ಕಡೆ ಇಡಿ. ನಂತರ 15-20 ನಿಮಿಷ ಆದಮೇಲೆ ನೋಡಿ ಯಾವ ಥರ ಸ್ಮೂತ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಪರಾಟ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ 10ರಿಂದ 15 ನಿಮಿಷ ಈ ಥರ ನಾದ್ಕೊಂಡ್ಬಿಡ್ಬೇಕು. ನಂತರ ನಿಮಗೆ ಎಷ್ಟು ದಪ್ಪ ಪರಾಟ ಬೇಕು ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿಟ್ಕೊಂಬಿಡೋಣ. ನೋಡಿ, ಈ ಸೈಜ್ಗೆ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ನಿಮ್ಗೊಂದು ಪರಾಟ ಹೊತ್ತಿ ತೋರಿಸ್ತಾ ಇದ್ದೀನಿ. ನಂತರ ಮೇಲೆ ಹಿಟ್ಟನ್ನು ಹಾಕಿ ಪರಾಟನ ಲಟ್ಟಿಸ್ಕೊಂಬಿಡೋಣ. ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಹಾಗೆ ಕಣ್ಣಿನ ಸಮಸ್ಯೆಗೆ ತುಂಬಾ ಒಳ್ಳೆಯದು ಇದು ಕುಂಬಳಕಾಯಿ. ಸೀಸನಲ್ಲಿ ಕುಂಬಳಕಾಯಿ ಸಿಕ್ಕಾಗ ನೀವು ಚಪಾತಿ ಹಾಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ಇದನ್ನು ಚಪಾತಿ ಹಿಟ್ಟು ಕಲಸಿ ಲಟ್ಟಿಸಿ ನಂತರ ಮೇಲೆ ಎಣ್ಣೆನ ಸವರಿ ನಾನು ಈ ಥರ ಪರಾಟನ ಈ ಥರ ಮಾಡ್ತೀನಿ. ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಚಪಾತಿ ಥರನೂ ಲಟ್ಟಿಸ್ಕೋಬೋದು. ಈ ಥರ ಮಾಡಿದ್ರೆ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ಎಲ್ಲದೂ ಪರಾಟ ಹಿಟ್ಟುಗಳನ್ನ ರೆಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದರೆ ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಗ್ರೇವೀಸ್ಗಳು ಮಾಡ್ಕೋಬೋದು. ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ತುಂಬ ಈಸಿಯಾಗಿ ಆಗುತ್ತೆ. ನಿಮ್ಮ ಮನೇಲಿ ಕುಂಬಳಕಾಯಿ ಇದ್ದಾಗ ಈ ರೀತಿ ಪರಾಟನ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಬಿಡಿ. ನಂತರ ಈಗ ಸ್ವಲ್ಪ ಮೇಲೆ ಗೋಧಿ ಹಿಟ್ಟನ್ನು ಹಾಕಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಪರಾಟನ ಲಟ್ಟಿಸ್ಕೊಂಡು ಸ್ಟವ್ ಮೇಲೆ ಹೆಂಚು ನೀಡಿ, ಹೆಂಚು ಕಾದ ನಂತರ ದೋಸೆ ತವ ಕಾದ ನಂತರ ಈ ಥರ ಪರಾಟನ ಹಾಕಿ ಮೇಲೆ ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಏನು ಬೇಕಾದರೂ ಹಾಕೋಬೋದು. ನೋಡಿ ಯಾವ ಥರ ಉಬ್ಬಿ ಬರ್ತಿದೆ ಅಂಥೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ನಾನು ಹೇಳಿದಾಗೆ ನಿಮಗೆ ಕುಂಬಳಕಾಯಿ ಸಿಕ್ಕಾಗ ಈ ಥರ ಪರಾಟನ ಅದನ್ನು ಮಿಸ್ ಮಾಡ್ದಂಗೆ ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಯಾದ ಕುಂಬಳಕಾಯಿ ಪರಾಟ ರೆಡಿ ಆಯಿತು. ನಾನು ಹಾಗೆ ಹೇಳ್ದಂಗೆ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ನಿಮಗೆ ಪರಾಟ ಮಾತ್ರ ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.